ನಮಸ್ಕಾರ. ಜೈ ಭೀಮ್. ನಾವು ಮತಂಗ ಸಮಾನ ಮನಸ್ಕರ ವೇದಿಕೆ ಮೈಸೂರು ವಿಭಾಗದಿಂದ ಬಂದಿದ್ದೀವಿ. ಇವತ್ತು ಏನು ಚಳುವಳಿ ನಡೀತಾ ಇದೆಯೋ ಈ ಚಳುವಳಿ ಪ್ರಯುಕ್ತ ನಮ್ಮ ಮೈಸೂರಿನಾದ್ಯಂತ ಸುಮಾರು ಒಂದು 40-45 ಬಸ್ಸಿನ ಜನಗಳು ಇಲ್ಲಿ ನಾವು ನೆರೆದಿದ್ದೇವೆ. ನಮ್ಮೆಲ್ಲರ ಆಗ್ರಹ ಒಂದೇ, ಏನು ಒಳಮೀಸಲಾತಿಯಲ್ಲಿ ಅನ್ಯಾಯ ಆಗ್ತಿದೆಯೋ ಅನ್ಯಾಯವನ್ನು ಸನ್ಮಾನ್ಯ ಸಿದ್ದರಾಮಯ್ಯವರು ಸರಿಪಡಿಸಬೇಕು. ಈಗಾಗಲೇ ಎಲ್ಲ ಹೇಳಿದ ಹಾಗೆ ನಮ್ಮ ಸ್ನೇಹಿತರೆಲ್ಲ ಹೇಳಿರೋ ಹಾಗೆ 56,436 ಹುದ್ದೆಗಳು ತುಂಬುವ ಹಂತದಲ್ಲಿ ನಮಗೆ ಆಗ್ತಿರ್ತಕ್ಕಂಥ ಅನ್ಯಾಯಗಳನ್ನು ಸರಿಪಡಿಸಬೇಕು. ಮತ್ತು ವಿಶೇಷವಾಗಿ ಒಂದು ವಿಷಯವನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಬೇಕಾಗಿದೆ. ದಲಿತ ಮುಖ್ಯಮಂತ್ರಿ ಅನ್ನೋ ಅಂಶ ಮುನ್ನೆಲೆಗೆ ಬರ್ತಾ ಇದೆ. ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನಂತರದಲ್ಲಿ ದಲಿತ ಮುಖ್ಯಮಂತ್ರಿ ಬೇಕು ಅಂತ ಹೇಳ್ತಾ ಇರೋ ದಲಿತರು ಇರೋ ದಲಿತ ಕಾಂಗ್ರೆಸ್ ನಾಯಕರುಗಳಲ್ಲಿ ಒಂದು ಸಮಾನವಾಗಿ ತಗೊಂಡೋಗುವಂಥ ಕೆಪಾಸಿಟಿ ಯಾರಿಗೂ ಇಲ್ಲ ನಮ್ಮಲ್ಲಿ. ನಾನು ಹೇಳೋದಾದರೆ ಜಿ ಪರಮೇಶ್ವರ್ ಅವರು ಏನು ಈ ಕಾಂಗ್ರೆಸ್ ಪಕ್ಷ 2023ರಲ್ಲಿ ತನ್ನ ಪ್ರಣಾಳಿಕೆಯಲ್ಲಿ ಹೊರಡಿಸಿದ್ದಂಥ ಒಳಮೀಸಲಾತಿ ನಾವು ಬಂದ ತಕ್ಷಣ ಮೊದಲ ಸಚಿವ ಸಂಪುಟದಲ್ಲಿ ನಾವು ಒಳಮೀಸಲಾತಿಯನ್ನು ಅಳವಡಿಸ್ತೀವಿ ಅಂತ ಹೇಳಿದ್ರು. ಅವರು ವಚನಭ್ರಷ್ಟರಾಗಿದ್ದಾರೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಅಂಥವರು ರಾಜ್ಯದ ಚುಕ್ಕಾಣಿ ಹಿಡಿದ್ರೆ ಏನಾಗಬಹುದು? ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮಾದೇವಪ್ಪನವರು ಮುಂಚೂಣಿಲಿದ್ದಾರೆ. ಬಹುಶಃ ಮಾದೇವಪ್ಪನವರಿಂದ ಇವತ್ತು ಇಷ್ಟೆಲ್ಲ ಎಡಬಲ ಅನ್ನೋ ಒಂದು ಗೊಂದಲಗಳನ್ನು ಸೃಷ್ಟಿ ಮಾಡಿ ಈ ಮಾದಿಗ ಮತ್ತು ವಲಯ ಸಮಾಜಗಳು ತುಂಬ ಆತಂಕದಲ್ಲಿ ಇರುವಂಥ ಸಂದರ್ಭಗಳನ್ನು ಸೃಷ್ಟಿ ಮಾಡಿರೋ ಮಾದೇವಪ್ಪನವರು. ಬಹುಶಃ ಅಂಥವ್ರ ಕೈಗೆ ಅಧಿಕಾರ ಚುಕ್ಕಾಣಿ ಹಿಡಿದ್ರೆ ರಾಜ್ಯದಲ್ಲಿ ಬೇರೆಯವ್ರನ್ನ ಹೇಗೆ ವಿಶ್ವಾಸ ತಗೋಬಾರೋ ಅವರು? ಸ್ವಂತ ಅಣ್ಣ ತಮ್ಮಿಂದ್ರು ಇರ್ತಕ್ಕಂಥ ನಮ್ಗಳನ್ನೇ ಅವರು ಕಾನ್ಫಿಡೆನ್ಸ್ ತಗೊಳ್ಳದೇನೆ ಒಳಮೀಸಲಾತಿ ಅನ್ನೋದನ್ನ ಅವರು ಅಳವಡಿಸೋಕ್ಕಾಗಿಲ್ಲ, ಒಂದು ಕಾನೂನನ್ನು ಸರಿಪಡಿಸೋಕ್ಕಾಗಿಲ್ಲ. ಸರ್, ಅವರು ಮಾತಾಡ್ತಿದ್ರೆ ಸಂವಿಧಾನ ಅಂತಾರೆ, ಸಮಾನತೆ ಅಂತಾರೆ, ಭೂಕಾಟಿಕೆ. ಈಗ ಅಣ್ಣ ತಮ್ಮಂದ್ರಲ್ಲೇ ನೀವು ಹೇಳ್ದಂಗೆ ಅಣ್ಣ ತಮ್ಮಂದ್ರಲ್ಲೇ ಇಬ್ಬಾಗದ ನೀತಿ ಆಗ್ಬಿಟ್ಟಿದೆ. ಈಗ ಇಬ್ಬಾಗದ ನೀತಿ ಖಂಡಿತ ಆಗಿದೆ. ಅದಕ್ಕೆ ಕಾರಣಕರ್ತರೆ ಅವರೇ ಸರ್. ಇಲ್ಲಿ ಮಾತು ಎತ್ತಿದ್ರೆ ಅವರು ನಮ್ಮ ಸಂವಿಧಾನ ಅಂತಾರೆ. ಸಂವಿಧಾನ ರಕ್ಷಣೆ ಇಡೋದು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನೋ ಅಂಶವನ್ನು ಇಟ್ಕೊಂಡು ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋದು. ಇಲ್ಲಿ ಸರ್ವರು ಅಂದರೆ ಕೇವಲ ನಮ್ದೊಂದೇ ವರ್ಗ ಅಂತ ಅನ್ನೋ ಭಾವನೆಗಳನ್ನು ಅವರು ಬಿತ್ಕೊಂಡಿದ್ದಾರೆ. ಅದು ಎಲ್ಲ ಒಂದು ಕಡೆ ಅಪರಾಧ ಅಂತ ಅನಿಸುತ್ತೆ. ಮತ್ತು ಮೀಸಲಾತಿನೇ ಇಲ್ಲದೆ ಇದ್ದಿದ್ರೆ ಹೇಗೆ ಇವರು ನಮ್ಮ ಈ ದಲಿತ ಸಮಾಜ ಮೇಲ್ ಬರ್ತಿತ್ತು ಅನ್ನೋ ಅಂಶವನ್ನು ಅವರು ಇತಿಹಾಸ ಪುಟಗಳನ್ನು ತಿರುವಾಕಬೇಕಾಗತ್ತೆ. ನಾವು ಯಾಕಿದನ್ನು ಹೇಳ್ತೀವಿ ಅಂತಂದರೆ ಏನು ಇವತ್ತು ನಾವು ಸಂವಿಧಾನ ಅಂತ ಓಡಾಡ್ತಾರೋ ಮಾದೇವಪ್ಪನವರು ಬಹುಶಃ ಸಂವಿಧಾನದ ಪೀಠಿಕೆಗಳಲ್ಲಿ ಇರ್ತಕ್ಕಂಥ ಹೇಳ್ತಾರಲ್ಲ ಸಾರ್ವಭೌಮತ್ವ, ಸಹೋದರತ್ವ, ಏನು ಹೇಳ್ತೀವ ಭ್ರಾತೃತ್ವ, ಈ ಅಂಶಗಳಿಗೆ ಅವರು ನಡ್ಕೋತಾ ಇದ್ದಾರೆ ಅಂತ ನಮಗೆಲ್ಲೋ ಪ್ರಶ್ನೆ ಕಾಡ್ತಾ ಇದೆ. ಸರ್ಕಾರಕ್ಕೆ ಮುಖ್ಯ ಆಗ್ರಹ ಏನು ಸರ್? ಸರ್ಕಾರಕ್ಕೆ ಜಾರಿ ಆಗಲೇಬೇಕು ಸರ್. ಇವರು ಏನು 2022 ಇದರಲ್ಲಿ ಮಾಡ್ತೀನಿ ಅಂತ ಹೇಳಿದಾರೋ ಅದು ನಾವು ಒಪ್ಕೊಳ್ಳಲ್ಲ. ಅದನ್ನ 27 ಸ್ಪೆಷಲ್ ಕ್ಯಾಬಿನೆಟ್ ಕರೆದಿದ್ದಾರೆ ಒಳಮೀಸಲಾತಿ ವಿಚಾರಕ್ಕೆ. ಸರ್, ಇದು ನಮ್ಮ ಈ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಪ್ರಯತ್ನ ಹುನ್ನಾರ. ಇದು KH ಮುನಿಯಪ್ಪನವರು ಮತ್ತೆ ನಮ್ಮ ತಿಮ್ಮಪ್ಪನವರು ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಹೇಳಿಕೆನ ಸ್ವತಃ ಮಾದೇವಪ್ಪನವ್ರು ಕೊಡಬೇಕಿತ್ತು. ಯಾಕೆ 27 ಇಟ್ಟರು? ಇವತ್ತು ತಾರೀಕು 12ನೇ ತಾರೀಕು ಇಡೀ ಮಾದಿಗರೆಲ್ಲ ಸೇರಿ ಚಳುವಳಿ ಮಾಡ್ತೀವಿ ಅಂದಾಗ ಹಿಂದಿನ ನೆನ್ನೆನೇ ಅವರು ಸಚಿವ ಸಂಪುಟ ಕರೆದು ಸಂಪುಟದಲ್ಲಿ ತೀರ್ಮಾನ ಮಾಡಬೇಕಿತ್ತು ಸರ್. ಅದು ಆಗಿಲ್ಲ. ಕ್ಯಾಬಿನೆಟ್ ಇದೆ. ಇವತ್ತಾರು ತೀರ್ಮಾನ ಮಾಡಿದ್ರೆ ಈ ಮಾದಿಗರು ಒಂದು ವಿಶೇಷವಾಗಿ ಏನು ಒಳಮೀಸಲಾತಿಯನ್ನು ಈ ನೇಮಕಾತಿಯಲ್ಲಿ ಅಳವಡಿಸ್ತಾರೆ ಅಂತಂದರೆ ನಾವೆಲ್ಲ ಒಂದು ಆನಂದವಾಗಿ ಸಂತೋಷವಾಗಿ ಹೋಗ್ತೀವಿ. ಮತ್ತು ಸರ್ಕಾರಕ್ಕೆ ಜೈಕಾರ ಕೂಗ್ತೀವಿ. ಕಾಂಗ್ರೆಸ್ ಪಕ್ಷ ಸಪೋರ್ಟ್ ಮಾಡ್ತೀವಿ. ಮಾಡಲಿಲ್ಲ ಅಂದರೆ ಮುಂದಿನ ಹೆಜ್ಜೆಗಳು ಹೋರಾಟ ಇದ್ದೇ ಇದೆ. ಈ ಸರ್ಕಾರವನ್ನು ಗ್ರಾಮ ಪಂಚಾಯತಿಯಿಂದ ಹಿಡಿದು ಲೋಕಸಭೆವರೆಗೂ ಸೋಲ್ಸೋ ಕೆಪಾಸಿಟಿ ಮಾದಿಗರಿಗಿದೆ. ಮಾಡಿ ತೋರಿಸ್ತೀವಿ. ನಾವು ಹೇಳಲ್ಲ ಅದನ್ನು.